ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತೀರಾ ನೀವು? ನೋಡಿ, ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ 24 ಗುಂಟೆ. ಅದಕ್ಕಿಂತ ಮುಂಚೆ ನೋಡಿ, ಇದೆಲ್ಲ ಬಂದು ನಿಮಗೆ ಇಲ್ವಿವ್ ಈ ಕಡೆನೂ. ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ಮತ್ತೆ ನೋಡಿ ಹಿಂದೆನೂ ನಿಮಗೆ ಇಲ್ವಿವ್ ಇದೆ. ನಿಮ್ಗೆ ಹತ್ತತ್ರ ರೋಡ್ ಫೇಸ್ ಏನೇ 100 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ. ಪ್ಯೂರ್ ಕೆಂಪು ಭೂಮಿ ಇದು. ನೋಡಿ, ಇಲ್ವಿವ್ ಪ್ರಾಪರ್ಟಿ ನಿಮಗೆ ನೋಡಿ ಹಿಂದೆ ಎಲ್ಲ ಬೆಟ್ಟ ಇದೆ. ನೋಡಿ, ರೋಡ್ಗಿಂತ ಹೈಟ್ ಇದೆ ಜಾಗ. ಸ್ಟೆಪ್ ಬೈ ಸ್ಟೆಪ್ ಇದೆ ನೋಡಿ. 24 ಗುಂಟೆ ಇದು. ನೋಡಿ, ಇದು ಟಾರ್ ರೋಡು, ಮುತ್ತುತ್ತಿ ರೋಡ್ ಇದು. ಅಲ್ಗೂರ್ಗೆ ಇಲ್ಲಿಂದ ಬರೀ 5 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಮಳವಳ್ಳಿಗೆ ಇಲ್ಲಿಂದ 24 ಕಿಲೋಮೀಟರ್ ಆಗುತ್ತೆ. ಕನಕಪುರಕ್ಕೆ ಇಲ್ಲಿಂದ 31 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಮತ್ತು ನಿಮಗೆ ಟಾರ್ ರೋಡ್ ಪಾಯಿಂಟ್ ಆಗಿರೋದ್ರಿಂದ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನೋಡಿ. ಊರ ಪಕ್ಕದ ಜಾಗ ಇದು. ನೋಡಿ, ಊರ ಪಕ್ಕದ ಜಾಗ. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಇದೆಲ್ಲ ನಿರಂತರ ಜ್ಯೋತಿ ಇದು. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು ನೋಡಿ. ಪಕ್ಕದಲ್ಲೆಲ್ಲ ಮನೆಯೆಲ್ಲ ಇದೆ ನೋಡಿ, ವಿಲೇಜ್ ಎಲ್ಲ ಇದೆ. ನಿಮಗೆ ಊರ ಪಕ್ಕದ ಜಾಗ. ಮತ್ತು ಬಸ್ ಸ್ಟಾಪ್ ಎಲ್ಲ ಇಲ್ಲೇ ಇದೆ. ಬಸ್ ಇಳ್ಬಿಡ್ಬೇಕಾದ್ರೆ ನೀವು ಇಲ್ಲಿ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸು. ಆರಾಮಾಗಿ ಇಲ್ಲಿಂದ 100 ಅಡಿ ಹೋದರೆ ಅಲ್ಲಿ ಬಸ್ ಸ್ಟಾಪ್ ಇದೆ ನೋಡಿ. ಅಲ್ಲಿ ಕಾಣಿಸಿ ಅದೇ ಬಸ್ ಸ್ಟಾಪ್. ಆರಾಮಾಗಿ ನೀವು ಬಸ್ ಇಳ್ಬಿಡ್ಬೇಕಾದ್ರೂ ಇಲ್ಲಿ ಬರ್ಬೋದು. ಮತ್ತು ಪ್ಯೂರ್ ಕೆಂಪು ಭೂಮಿ ಆಗಿರೋದ್ರಿಂದ ನೀವು ಇಲ್ಲಿ ಏನು ಬೇಕಾದ್ರೂ ಹೊಸದಾಗಿ ನೀವು ಫಾರ್ಮೇಷನ್ ಮಾಡ್ಕೋಬೋದು. ಪ್ರತಿ ಯಾವ ಥರ ಗಿಡ ಹಾಕಿದ್ರೂ ನೀವು ಇಲ್ಲಿ ಇದು ಬೆಳೆ ಬರುತ್ತೆ. ಯಾರಿಗಾದರೂ 25 ಗುಂಟೆ 30 ಗುಂಟೆ ನೋಡ್ತಾ ಇರ್ತೀರಲ್ಲ, ಅಂಥವ್ರಿಗೆ ಈ 24 ಗುಂಟೆ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಇಲ್ವಿ ಪ್ರಾಪರ್ಟಿ ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೋಡಿ, ನಿಮಗೆ ಎಷ್ಟು ಚೆನ್ನಾಗಿದೆ ಹಿಂದೆಗಡೆ ಬೆಟ್ಟ ನೋಡಿ. ಇಲ್ವಿ ಇದು. ಇದ್ರ ಬೆಲೆ ಬಂದು ಪರ್ ಗುಂಟೆಗೆ 2 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ನೋಡಿ, ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು, ಮುಂದೆನೂ ತೆಂಗಿನ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದೇ ಇಲ್ಲಿ ಜಾಸ್ತಿ ಜನ. ನೋಡಿ, ಬಸ್ ರೋಡ್ ನೋಡಿ, ಪಕ್ಕದವರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ಫಾರ್ಮ್ ಹೌಸ್ ನೋಡಿ. ಊರು ಅದೇ, ಊರ ಪಕ್ಕದ ಜಾಗ ಇದು ನೋಡಿ. ಬೆಂಗಳೂರು ತೊಗೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಅಲ್ಲೆಲ್ಲ ಬೆಟ್ಟಗಳು ನಿಮಗೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ಹಿಂದೆಗಡೆನೂ ಅಷ್ಟೇ ಫುಲ್ಲು ಬೆಟ್ಟ. ಇಲ್ಲಿ ಏನಿದೆ ಸೇಮ್ ನೀವು ಕೂಡ ಇಲ್ಲಿ ಅದೇ ಥರ ಹೊಸದಾಗಿ ಏನು ಬೇಕಾದ್ರೂ ಇಲ್ಲಿ ಬೆಳೆ ಮಾಡ್ಕೊಂಡು ಬೆಳ್ಕೊಬೋದು. ಇಲ್ಲಿ ವಾಟರ್ ಸೋರ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮಗೆ 300ರಿಂದ 500 ಅಡಿ ಹಾಕಿದ್ರೆ, ಬೋರ್ ಹಾಕಿದ್ರೆ ಆರಾಮಾಗಿ ನೀರು ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಹಿಡಿದು ನಿಮ್ಗೆ 150 ಅಡಿಗಿಂತ ಹತ್ತತ್ರ ಜಾಸ್ತಿ ಬರುತ್ತೆ ರೋಡ್ ಫೇಸು.